ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ, ಕರ್ನಾಟಕದ ಹಲವು ವಿಶಿಷ್ಟ ಸಾಧಕರ ಜೀವನ ಚಿತ್ರಗಳ ಮಾಲಿಕೆ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ವಿಶ್ವೇಶ್ವರಯ್ಯನವರಿಗೊಂದು ಖಾಯಂ ಸ್ಥಾನ. 1926ರಲ್ಲಿ ವಿಶ್ವೇಶ್ವರಯ್ಯನವರ ಶಿಫಾರಸಿನ ಮೇರೆಗೆ ಕೃಷ್ಣರಾಜರು ಮಿರ್ಜಾ ಇಸ್ಮಾಯಿಲ್ರನ್ನು ಮೈಸೂರಿನ ದಿವಾನರ ಸ್ಥಾನಕ್ಕೆ ನೇಮಿಸಿಕೊಂಡರು. ದಿವಾನರಾಗಿ ಅಧಿಕಾರ ವಹಿಸಿಕೊಳ್ಳುವಾಗ ಮಿರ್ಜಾರವರು ಇದನ್ನು ವೃತ್ತಿ ಜೀವನದ ಒಂದು ನೇಮಕಾತಿ ಎಂದು ಪರಿಗಣಿಸದೆ ದೇಶ ಸೇವೆಯ ಒಂದು ಮಹತ್ವದ ಅವಕಾಶ ಎಂದು ಭಾವಿಸುವುದಾಗಿ ಹೇಳಿದರು. ಮಿರ್ಜಾರವರು ದಿವಾನರಾಗಿ ಅಧಿಕಾರ ವಹಿಸಿಕೊಂಡ ವರ್ಷದಲ್ಲೇ ಬೆಂಗಳೂರಿನಲ್ಲಿ ದೊಡ್ಡದೊಂದು ಗಲಭೆ ನಡೆಯಿತು. ಬಿನ್ನಿ ಮಿಲ್ ಕಾರ್ಮಿಕರ ಮುಷ್ಕರ ಹಿಂಸಾರೂಪಕ್ಕೆ ತಿರುಗಿ ಗಲಭೆ ಎದ್ದಿತು. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದಿದ್ದಾಗ ಪೊಲೀಸರು ಗುಂಡು ಹಾರಿಸಿ ಜನರನ್ನು ಚದುರಿಸಬೇಕಾಯಿತು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಈ ಬಗ್ಗೆ ಕಟು ಟೀಕೆಗಳನ್ನು ಎದುರಿಸಬೇಕಾಗಿ ಬಂತು. ಆದರೆ ಮಿರ್ಜಾರವರು ಬಹು ತಾಳ್ಮೆಯಿಂದಲೇ ವರ್ತಿಸಿದರು. ಆರ್ಕಾಟ್ ಶ್ರೀನಿವಾಸಾಚಾರ್ ರಸ್ತೆಯಲ್ಲಿ ಒಂದು ಶಾಲೆ ಇತ್ತು. ಅದರ ಆವರಣದಲ್ಲೊಂದು ಗಣಪತಿಯ ವಿಗ್ರಹ ಬಹುಕಾಲದಿಂದ ಇತ್ತು. ಯಾರೋ ಆ ವಿಗ್ರಹವನ್ನು ತೆಗೆದು ಕೋಣೆಯೊಂದರಲ್ಲಿ ಇರಿಸಿದ್ದರು. ಇದನ್ನೇ ದೊಡ್ಡ ಅಪಚಾರವೆಂಬಂತೆ ಪತ್ರಿಕೆಗಳಲ್ಲಿ ಪ್ರಚಾರ ಮಾಡಲಾಯಿತು. ಹಲವರು ಸೇರಿಕೊಂಡು ಆ ವಿಗ್ರಹವನ್ನು ಮರಳಿ ಮೊದಲನೇ ಜಾಗದಲ್ಲಿ ಇಟ್ಟು ಪೂಜೆ ಪುನಸ್ಕಾರ ನಡೆಸಿದರು. ಆ ಕಟ್ಟಡದ ಎದುರಿಗಿದ್ದ ಮನೆ ಮುಸಲ್ಮಾನ ಗಣ್ಯರೊಬ್ಬರದು. ಯಾರು ಏನ್ ಟೀಕೆ ಮಾಡಿದರೋ ಧಾರ್ಮಿಕ ವಿಷಯ ವೈಷಮ್ಯಕ್ಕೆ ತಿರುಗಿ ದೊಡ್ಡ ಗಲಾಟೆಯೇ ಎದ್ದು ರಣರಂಗವಾಯಿತು. ಸಾವು ನೋವುಗಳು ಸಂಭವಿಸಿದವು. ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಮಿರ್ಜಾರವರು ಶಾಂತಿ ಸಭೆಯನ್ನು ಏರ್ಪಡಿಸಿದ್ದರು. ಈ ಸಭೆಯಲ್ಲಿ ಮಿರ್ಜಾರವರು ಮುಸಲ್ಮಾನರ ಪರವಾಗಿ ವರ್ತಿಸಿದರೆಂಬ ಆಕ್ಷೇಪಣೆಗಳು ಎದ್ದವು. ಗಲಭೆಯ ತನಿಖೆ ನಡೆಸಲು ಸರ್ಕಾರ ಸರ್ ವಿಶ್ವೇಶ್ವರಯ್ಯನವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚಿಸಿ ವರದಿ ನೀಡುವಂತೆ ಕೇಳಿಕೊಂಡಿತು. ಬಹಿರಂಗ ವಿಚಾರಣೆ ನಡೆಸಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ ಸಮಿತಿ ಸುದೀರ್ಘ ವರದಿ ತಯಾರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಟ್ಟಿತು. ಸಮಿತಿ ಸಲ್ಲಿಸಿದ ವರದಿ ಸರ್ಕಾರದ ವೈಫಲ್ಯವನ್ನೇ ತೋರಿಸಿಕೊಟ್ಟಿತು. ರಾಜ್ಯಾಡಳಿತದ ಪ್ರಮುಖರು ಅಧಿಕಾರವನ್ನೆಲ್ಲ ತಮ್ಮ ಕೈಯಲ್ಲಿಟ್ಟುಕೊಂಡಿರೋದ್ರಿಂದ ಅಧೀನ ಅಧಿಕಾರಿಗಳು, ಪೊಲೀಸರು ಸಕಾಲದಲ್ಲಿ ಗಲಭೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಲಾಗಲಿಲ್ಲ. ಗಲಭೆಯು ನಿಯಂತ್ರಣಕ್ಕೆ ಬಾರದೆ ಸಾವು ನೋವು ಸಂಭವಿಸಿದ್ದಕ್ಕೆ ಸರ್ಕಾರವೇ ಹೊಣೆ ಎಂದು ವಿಶ್ವೇಶ್ವರಯ್ಯನವರ ಸಮಿತಿ ನಿಷ್ಠುರವಾಗಿ ವಿಶ್ಲೇಷಣೆ ಮಾಡಿತ್ತು. ಹೀಗೆ ವಿಶ್ವೇಶ್ವರಯ್ಯನವರ ಅಧ್ಯಕ್ಷತೆಯ ಸಮಿತಿ ಸರ್ಕಾರವನ್ನು ಕಟುವಾಗಿ ಟೀಕಿಸಿ ತಯಾರಿಸಿದ್ದ ವರದಿ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರ ಕಚೇರಿಗೆ ತಲುಪಿತು. ಅದೇ ದಿನ ಸಂಜೆ ವಿಶ್ವೇಶ್ವರಯ್ಯನವರು ಎಂದಿನಂತೆ ವಾಯುವಿಹಾರಕ್ಕೆ ಹೊರಟವರು ಮಿರ್ಜಾರವರ ಮನೆಯತ್ತ ಬಂದರು. ಮಿರ್ಜಾರವರು ಹಿರಿಯರನ್ನು ಆದರದಿಂದ ಸ್ವಾಗತಿಸಿದರು. ಮಿರ್ಜಾರವರ ಮನೆಯ ದೊಡ್ಡ ಕೊಠಡಿಯಲ್ಲಿ ಎಲ್ಲರಿಗೂ ಕಾಣುವ ಹಾಗೆ ಒಂದು ಸಾಲಿನಲ್ಲಿ 3 ಚಿತ್ರಪಟಗಳಿದ್ದವು. ಮೊದಲನೆಯದು ಮಿರ್ಜಾರವರ ತಂದೆ ಆಗಾ ಜಾನ್ ಅವರದ್ದು. ಎರಡನೇ ಚಿತ್ರ ಪರಿವಾರದೊಡನೆ ಕುಳಿತ ನಾಲ್ವಡಿ ಕೃಷ್ಣರಾಜರದ್ದು. 3ನೇ ಚಿತ್ರ ವಿಶ್ವೇಶ್ವರಯ್ಯನವರದ್ದು. ವಿಶ್ವೇಶ್ವರಯ್ಯನವರು ತಮ್ಮ ಕೈಯಲ್ಲಿದ್ದ ವಾಕಿಂಗ್ ಸ್ಟಿಕ್ ಅನ್ನು ತಮ್ಮದೇ ಚಿತ್ರದತ್ತ ತೋರಿಸುತ್ತಾ ಮಿರ್ಜಾರವರಿಗೆ, ಇನ್ನು ಈ ಚಿತ್ರಕ್ಕೆ ಇಲ್ಲಿ ಜಾಗ ಇಲ್ಲ, ತೆಗೆದು ಬಿಡಿ ಎಂದರು. ಮಿರ್ಜಾರವರಿಗೆ ಅಚ್ಚರಿಯಾಯಿತು. ಅದೇಕೆ ಹಾಗೆ ಹೇಳುತ್ತೀರಿ ಎಂದು ಪ್ರಶ್ನಿಸಿದರು. ಗಲಭೆಗೆ ಸಂಬಂಧಿಸಿದ ವರದಿಯಲ್ಲಿ ಸರ್ಕಾರವನ್ನು ನಾನು ಕಟುವಾಗಿ ಟೀಕಿಸಿದ್ದೇನಲ್ಲ, ನಿಮಗೆ ಅಸಮಾಧಾನ ಆಗಿರಲೇಬೇಕು ಎಂದು ವಿಶ್ವೇಶ್ವರಯ್ಯನವರು ಉತ್ತರಿಸಿದರು. ಅವರ ಮಾತಿಗೆ ಉತ್ತರಿಸುವ ಬದಲು ಮಿರ್ಜಾರವರು ಹೇಳಿದ್ದು ಹೀಗೆ: ನಿಮ್ಮನ್ನು ನನ್ನ ತಂದೆಯ ಸ್ಥಾನದಲ್ಲಿ ಇರಿಸಿದ್ದೇನೆ. ನನ್ನ ಜೀವನದಲ್ಲಿ ನನ್ನ ತಂದೆಯ ಸ್ಥಾನ ಹೇಗೆ ಖಾಯಂ ಆಗಿರುತ್ತದೋ ಹಾಗೆಯೇ ನಿಮ್ಮ ಸ್ಥಾನವು ಖಾಯಂ ಆಗಿ ಉಳಿದಿರುತ್ತದೆ. ಯಾವ ಕಾರಣಕ್ಕೂ ಅದು ಬದಲಾಗುವುದಿಲ್ಲ. ಈ ಮಾತು ವಿಶ್ವೇಶ್ವರಯ್ಯನವರ ಬಗೆಗೆ ಮಿರ್ಜಾರವರು ಹೊಂದಿದ್ದ ಭಕ್ತಿ ಗೌರವಗಳನ್ನು ವ್ಯಕ್ತಪಡಿಸುವುದರ ಜೊತೆಗೆ ಮಿರ್ಜಾರವರ ವ್ಯಕ್ತಿತ್ವದ ಘನತೆಯನ್ನು ತೋರ್ಪಡಿಸುತ್ತದೆ. ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901963226. ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.